ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಬಿರಚಿ ಕರೆದೊಳೆವೋ ಎನ್ನನೆ ಶಿವನು ನಂಬರು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚದೆ ಬರಿದ ಕರೆವರ ಕೊಂದಮೆಟ್ಟಿ ಕೂಗೆಂದ ಕೂಡದ ಸಂಗಮ ದೇವ ನಂಬರು ನೆಚ್ಚರು ಬರೀದೆ ಸಾಂಬದೇ ನಮ ಪಾರ್ವತಿ ಬರೆ ಹರ ಮಹಾದೇವ್ शरण बसवेश्वर महाराज की, महंतेश्वर महाराज की, बसवेश्वर महाराज की जय मंगलम जय नमः पार्वती पते ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಪರ್ಶುತ್ತಾ ಇವತ್ತು ಗೆದಗೆರಿಗೆ ಎಂಬುದಕ್ಕೆ ಕಳೆದ ಅದೆಷ್ಟೋ ವರ್ಷಗಳಿಂದ ಶರಣ ಬಸಪ್ಪನ ಪುರಾಣದ ಹಚ್ಚಿ ಭಕ್ತಿಯನ್ನು ಮಾಡಿ ಜಾತ್ರೆಯನ್ನು ಮಾಡಿ ನಿಮ್ಮ ಭಕ್ತಿಯ ಶಕ್ತಿ ಪುಷ್ಟಿಗೊಂಡು ಪಕ್ವಗೊಂಡು ಇವತ್ತು ನಿಮ್ಮ ಭಕ್ತಿ ಶಕ್ತಿ ದ್ಯೋತಕವಾಗಿ ಹೊಸ ರಥೋತ್ಸವ ಪ್ರಾರಂಭ ಆಗ್ತಿರೋ ದಿವಸ ನಿಮ್ಮ ಭಕ್ತಿ ಪಕ್ವವಾಗಿದೆ, ನಿಮ್ಮ ತಪಸ್ಸು ಸಿದ್ಧಿಯಾಗಿದೆ, ಗೆದಿಗೆಲ್ಲ ನಿಮ್ಮ ಜನಗಳಿಗೆಲ್ಲ ಭಕ್ತಿ ಒಟ್ಟಾಗಿ ನೀವು ಸಿದ್ಧಿಯಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಭಕ್ತಿ ದ್ಯೋತಕವಾಗಿ ಹೊಸ ರಥ ಪ್ರಾರಂಭವಾಗಿದೆ. ಈ ಹೊಸ ರಥ ಮಾಡಿರ್ತಕ್ಕಂಥ ರಥಶಿಲ್ಪಿಗಳೇ ಮತ್ತು ನಮ್ಮ ಒಟ್ಟು ಸಮಾಜದವರೇ ಇದು ಸಹಾಯ ಮತ್ತು ಯಾವತ್ತೂ ಪೂರ್ಣಗಳೇ ಮಹಾಜನಗಳೇ ಮಾತೇರಿ ಈಗಾಗಲೇ ಹೊಸ ರಥ ನೀವೆಲ್ಲ ನೋಡಿದ್ರಿ, ಸಂತೋಷದಿ ಕಾರ್ಯಕ್ರಮ ನೋಡಿದ್ರಿ. ಜೊತೆಗೆ ನಮ್ಮ ಮಠದಲ್ಲಿರ್ತಕ್ಕಂಥ ನಮ್ಮ ಸಿದ್ದಯ್ಯ ಅವ್ರು ತುಲಾಭಾರ ಕಾರ್ಯಕ್ರಮ ಮಾಡಿದ್ರು ದಿವಸ. ಅದು ಎಷ್ಟೋ ವರ್ಷದ ಮೊದಲು ಸೇವೆ ಮಾಡಿದ್ರಿ, ಇದೊಂದು ಸೇವೆ ಮಾಡಿದ್ರೆ ನಮ್ಮ ಸಿದ್ದಯ್ಯ ಕೂಡ ಈ ತುಲಾಭಾರ ಸೇವೆ ಮಾಡಿದ. ಅದ್ರ ದ್ಯೋತಕವಾಗಿ ಇವತ್ತು ಮಹಾಬಲಿ ಕೂಡ ನೀವೆಲ್ಲ ನಾವು 2 ತಾಸು ಮಾತಾಡ್ತೇವೆ, 2 ತಾಸು ಮಾತಾಡ್ತೇವೆ. ಮತ್ತೊಂದು ಕಾರ್ಯಕ್ರಮ ಫೋನ್ ಬೇಕಾದ್ರೆ ಕರೆಯಕ್ಕಿರ್ತಾರೆ ಈಗಾಗಲೇ. ಅದಕ್ಕೆ ನನಗಂತೂ ಇವತ್ತು ಈ ಕಾರ್ಯಕ್ರಮ ಪೂರ್ ಬಿಟ್ಟು ಹೋಗೋ ಮನಸ್ಸೇ ಇವತ್ತು ಜಿಲ್ಲೆ ಇರ್ತೀವಿ ಇವತ್ತು ದಿವಸ. ಯಾರು ಭಾಳ ಸಂತೋಷ. ಯಾಕಂದ್ರೆ ಯಾರು ಕೈಲಾಸವೇ ಇಲ್ಲ. ಕೈಲಾಸ ಅಂತ ಶಿವ ಅಂತ ನಂದಂತ ಯಾರು ಹೋಗಿ ಕೈಲಾಸವನ್ನ ಅದು ಕಾಣದ ಕೈಲಾಸ ಕೈ ಹಾಕೊಂಡು ನಾವೆಲ್ಲ ಇವತ್ತು ಕೈಲಾಸದಲ್ಲಿ ಅಂತಂದ್ರೆ ಇದು ಗೆದ್ದೆಗೆ ಇಟ್ಟು ಹತ್ತು ಬೇರೆ ಕೈಲಾಸದಲ್ಲಿ ಇಷ್ಟು ಮಂದಿ ಇಷ್ಟು ಜನ ಇಷ್ಟು ಬಂದಿ ಅತಿ ಸಂತೋಷ ಕಾರ್ಯಕ್ರಮ. ಇಲ್ಲಿ ತನಕ ನಿಮ್ಮ ತಪಸ್ಸು ಸಿದ್ಧಿಯಾಗಿದೆ, ಬಹಳ ಸಂತೋಷ ಸಮಾರಂಭ. ಅಪ್ಪ ಶರಣಪ್ಪ ಇವರಾಗೆಲ್ಲ ನಿಜವಾಗ್ಲೂ ನೀವೆಲ್ಲ ಏನು ಭಕ್ತಿ ಸೇವೆ ಮಾಡಿವಿ ಎಲ್ಲ ಬಂದು ತೇರಲ್ಲಿ ಕೂತ್ಕೊಂಡು ತೇರು ನೋಡಿ ದಾಸೋಹ ನೋಡಿ ಎಲ್ಲ ಸಮಾಜ ನೋಡಿ ಪ್ರಸಾದ ನೋಡಿ ಅತಿ ಪ್ರಸನ್ನಾಗದ ಶರಣ ಬಸಪ್ಪ ಮಹಂತೇಶ್ ಅತಿ ಪ್ರಸನ್ನವಾಗಿದ್ದಾನೆ. ಅದಕ್ಕೆ ನಮ್ಮ ಈ ಊರಿಗೆ ಎಂದೆಂದು ಯಾವ ಮಳೆ ಬರ್ತದೆ ಬೆಳೆ ಬರ್ತದೆ ರೋಗ ಬರಂಗಿಲ್ಲ ಅಂತ ಅದ್ಭುತ ಶಕ್ತಿಯನ್ನ ಇವತ್ತು ಶರಣ ಬಸಪ್ಪ ಎಲ್ಲ ಕೊಟ್ಟಿದೆ ನಾವು. ಅದಕ್ಕಾಗಿ ಇವತ್ತು ದಿವಸ ಎಷ್ಟು ಜನ ಪ್ರಸಾದ ತಗೊಂಡು ಎಷ್ಟು ಜನ ಬಂದರು, ಎಷ್ಟು ಜನ ಬಂದರು. ಅದಕ್ಕಿಂತ ಹರಿದಬರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಈ ವರ್ಷ ನಿಮ್ಮ ಜಾತ್ರೆ ಪಕ್ವವಾದ ಜಾತ್ರೆ, ಸಿದ್ಧವಾದ ಜಾತ್ರೆ. ಎಷ್ಟೋ ವರ್ಷ ತಪಸ್ಸಕ್ತಿ ಭಕ್ತಿ ತಪಸ್ಸು ಇವತ್ತು ಪ್ರಫುಲ್ಲಿತವಾಗಿ ಗೋಚರವಾಗಿ ರಥ ಪ್ರಾರಂಭ ಆಯ್ತು. ಎಷ್ಟು ಸಾಧ್ಯ ರಥ ಎಷ್ಟು ಸರ್ವಾಂಗ ರಥ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಈ ರಥ ಇದೆಯಲ್ಲ, ಈ ರಥ ಶ್ರೇಷ್ಠವಾದ ಕೆಲಸ ಮಾಡಿದ್ರಿ. ಅದಕ್ಕೆ ಜಾತ್ರೆ ಶರಣಪ್ಪ ಜಾತ್ರೆ ಐತೆ, ನಮ್ಮ ಎಲ್ಲಾ ಜಾತ್ರೆ ಐತೆ. ಒಂದು ದಿವಸ ಆ ಜಾತ್ರೆ ಬಂದಾಗ ಏನು ಮಾಡಿದ್ವಿ, ಇವತ್ತು ಕೆಲಸ ಮಾಡಿದ್ವಿ, ತೇರು ಮಾಡಿಸಿದ್ವಿ, ದಾಸೋಹ ಮಾಡಿದ್ವಿ, ಎಲ್ಲ ಮಾಡಿದ್ವಲ್ಲ. ಅದಕ್ಕೆ ದ್ಯೋತಕವಾಗಿ ನಮ್ಮ ಜೀವನದಾಗ ಏನು ಮಾಡಿದ್ವಿ, ಎಂತ ಮಾಡಿದ್ವಿ. ಹೋಗೋ ಮುಂದೆ ದೇವ್ರಿಗೆ ಹೇಳ್ಕನ್ಬೇಕಾ, ನೀವು ಟೋಟೈಕಪ್ಪ ನೀನು ನಾನು ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಏನು ಮಾಡಿದ್ವಿ ದೇವ್ರಿಗೆ ಹೇಳ್ಕನ್ಬೇಕಿಲ್ಲ ನಮಗೆಲ್ಲ. ಅದಕ್ಕೆ ಮತ್ತೆ ಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಸಲ್ಲ ಅಲ್ಲಿಯೂ ಸಲ್ಲರಯ್ಯ. ಇದು ಹೌದಾಗ್ಬೇಕು. ನಾ ಸತ್ತವ ಸ್ವರ್ಗಕ್ಕೆ ನರ್ಕಕ್ಕೆ ಕೇಳಲಿಕ್ಕೆ ಜನಗಳ ಇಷ್ಟು ಮಂದಿ ಕುಡಿದ್ವಲ್ಲ, ಇಷ್ಟು ಮಂದಿ ಕುಡಿದು ನೋಡೇ ನೀವರೆಗೂ ಇಷ್ಟು ಮಂದಿ ಕುಡಿದು ನೋಡೇ ಇಲ್ಲ. ಅದ್ಭುತ ಜನಸಂಖ್ಯೆ ಇವತ್ತು ದಿವಸ. ಅದಕ್ಕೆ ಕೈಲಾಸ ಶಿವ ಶರಣಪ್ಪ ಇಲ್ಲೇ ಬಂದ ಮತ್ತೆ ಇಲ್ಲೇ ಕೂತಾಗ ಇವತ್ತು ದಿವಸ ಇಷ್ಟು ಮಂದಿ ನೋಡಕ್ ಬಂದ. ಯಾರು ಭಕ್ತಿ ಹೆಂಗೈತಿ, ಯಾರು ಏನು ಕೆಲಸವನ್ನು ನೋಡಕ್ ಬಂದಿದ್ದಾರೆ. ಅದಕ್ಕಾಗಿ ಶರಣಪ್ಪನ ಜಾತ್ರೆ ಭಾಳ ಶ್ರೇಷ್ಠವಾದ ಜಾತ್ರೆ ಮಾಡಿದ್ವಿ, ಭಕ್ತಿನ ಜಾತ್ರೆ ಮಾಡಿದ್ವಿ. ಅದಕ್ಕೆ ಶರಣಪ್ಪ ನಂಬಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲವನ್ನು ಕೊಟ್ಟ. ಯಾರು ನಂಬಲಿಲ್ಲ, ಯಾರು ಮೋಸ ಮಾಡಕ್ ಬಂದ್ರು, ಯಾರು ಅಪಾಸ್ಯ ಮಾಡಕ್ ಬಂದ್ರು, ಅವ್ರು ಸರಿಯಾಗಿ ಬುದ್ಧಿ ಕಲಿಸಿದ. ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಗೆರಿಗಿರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳು, ಯಾಕಂದ್ರೆ ದೇವ್ರಿಗೆ ಜಾತಿನೇ ಇಲ್ಲ. ಶರಣಪ್ಪ ಜಾತಿ ಐತೆ, ದೇವ್ರಿಗೆ ಜಾತಿ ಐತೆ, ಜಾತ್ರೆ ಜಾತಿ ಐತೆ, ಜಾತಿ ಇಲ್ಲ. ಅದಕ್ಕೆ ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಊರಿನ ಎಲ್ಲಾ ಜನ ಸೇರ್ಕೊಂಡು ಅದನ್ನ ಹಂಗೆ ನೀವೆಲ್ಲ ಏನೋ ಜಾತಿ ಐತೆ ಅಲ್ಲೆಲ್ಲ. ಅದಕ್ಕೆ ಜಾತಿಗಿಂತ ನೀತಿ ಬಹಳ ಮುಖ್ಯ, ಧರ್ಮ ಬಹಳ ಮುಖ್ಯ.
ಅದಕ್ಕೆ ಪುರಾಣಿಸ್ತಕ್ಕಂಥದ್ದು ಜಾತಿ ಮಾಡ್ತಕ್ಕಂಥ ಜಾತ್ರೆ ಮತ್ತು ಉದ್ದೇಶ ಏನಂದ್ರೆ ಧರ್ಮ ಜೀವಂತ ಉಳಿದಂತ ಧರ್ಮ ಜೀವಂತ ಉಳಿಲಿ. ಲಿಂಗಾಯತ ಲಿಂಗ ಪೂಜೆ ಮಾಡ್ರಿ, ಬ್ರಾಹ್ಮಣ ಸಂತಾವದ ಮಾಡ್ರಿ, ಮುಸಲ್ಮಾನ್ ನಮಾಜ್ ಮಾಡ್ರಿ, ನಿಮ್ಮ ಧರ್ಮ ಹೆಂಗೈತೆ ಎಲ್ಲ ಧರ್ಮ ಕಾಪಾಡ್ಕೊಂಡು ಹೋಗಲಿಕ್ಕೆ ಈ ಜಾತ್ರೆಯ ಮುಖ್ಯವಾದ ಉದ್ದೇಶ. ಅದಕ್ಕೆ ಜಾತ್ರೆ ಮಾಡ್ತಕ್ಕಂಥದ್ದು. ಆ ಉದ್ದೇಶದಿಂದ ನಾವೆಲ್ಲ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿ ಲಿಂಗಾಯತಕ್ಕೆ ಹೋದ ಲಿಂಗ ಇರ್ಬೇಕು, ಲಿಂಗ ಕಟ್ಟಬೇಕು. ಬರೀ ಹೆಸರು ಲಿಂಗಾಯತರ ಬರ್ನವಲ್ಲ, ಹೆಸರು ಲಿಂಗಾಯತರ ಹೊಲ ಲಿಂಗ ಕಟ್ಟಬೇಕು. ಶರಣಪ್ಪ ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡಿ ಶಕ್ತಿ ಪಡ್ಕೊಂಡು ಶರಣಪ್ಪ ಆ ಶಕ್ತಿ ಶರಣಪ್ಪಗೆ ಹೆಂಗ್ ಬರ್ತದ ಲಿಂಗದ ನೋಟ ಕೂಟ ಮಾಡಿದ್ರೆ ಆ ಶಕ್ತಿ ಬಂತು. ನೀವು ಪೂಜೆ ಮಾಡ್ರಿ, ಲಿಂಗ ಕಟ್ರಿ, ನೀವೇನ್ ಬಯಸ್ತೀರಿ ಎಲ್ಲ ಲಿಂಗ ಕೊಡ್ತಾನೆ. ಮತ್ತೆ ಲಿಂಗ ಕಟ್ಟಲಿಕ್ಕೆ ನಮ್ಗೆ ಅತ್ಯಾರ ಆಗ್ತದೆ. ಅದಕ್ಕಂಥ ದೃಷ್ಟಿಯಿಂದ ಪುರಾಣ ಅಂತಕ್ಕಂಥ ಉದ್ದೇಶ, ಜಾತ್ರೆ ಮಾಡುವ ಉದ್ದೇಶ ನಮ್ಮ ಧರ್ಮದ ಜೀವಂತ ಉಳಿದ ಉದ್ದೇಶಕ್ಕಾಗಿ. ಅದಕ್ಕೆ ಶರಣಪ್ಪನಿಗೆ ಎಲ್ಲ ಮಂದಿ ಬಂದರು, ಎಲ್ಲ ಜಾತಿ ಮಂದಿ ಬಂತು, ಎಲ್ಲ ಮಂದಿ ಬಂತು. ಅದಕ್ಕೆ ಎಲ್ಲರಿಗೂ ಒಳ್ಳೆಯ ಮಾಡಿ ಶರಣಪ್ಪ ಇವತ್ತು ಬಂದದ್ದು ಎಲ್ಲ ಜನ ರಥ ಮಾಡಿದವರು, ಗಾಳಿ ಮಾಡಿದವರು, ಸೇವಾ ಮಾಡಿದವರು ಎಷ್ಟು ಮಂದಿ ಇವತ್ತಿನ ದಿವಸ. ಅದಕ್ಕೆ ನಮ್ಮ ಜೀವನದಾಗ ಏನು ಸಾಧಿಸಿದ್ವಿ ಅಂದ್ರೆ ನಮ್ಮ ಊರಾಗ ಕಾಣಿಕೆ ಕೊಟ್ಟು ಎಲ್ಲ ಮಾಡಿ ಇದು ಸುಮಾರು ಎಷ್ಟು 16 ಜನ ಮಾಡಿರ್ತಕ್ಕ ಹೊಸ ರಥ ಮಾಡಿದ್ವಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಗಟ್ಟಾಗಿ ರಥ ಮಾಡಿರ್ತಕ್ಕಂಥದ್ದು. ನಾವು ಏನು ಸಾಧನೆ ಮಾಡಿದ್ವಿ, ಏನು ಮಾಡಿದ್ವಿ ಅಂದ್ರೆ ರಥ ಮಾಡಿದ್ವಿ ಅಂತ. ಇಷ್ಟು ವರ್ಷ ಪುರಾಣ ಏನು ಮಾಡಿದ್ವಿ, ಹೊಸ ರಥವನ್ನು ಮಾಡಿದ್ವಿ ಅಂತ. ಇದು ಬಹಳ ಶ್ರೇಷ್ಠವಾದ ಕೆಲಸ. ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಕಾಯ ವಾಚ ಮನಸ್ಸ ಚೇಂಜ್ ಮಾಡಿಬಿಟ್ರೆ ಭಾಳ ಒಳ್ಳೇದಾಗ್ತದೆ. ನಮ್ಮ ಜನರಿಗೆ ಏನು ಬೇಕು, ಭಕ್ತಿ ಬೇಕು, ಶ್ರದ್ಧಾ ಬೇಕು, ವಿಶ್ವಾಸ ಬೇಕು. ಇವಾಗ ಏನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಜನಗಳಿಗೆ ದೇವ್ರ ಮೇಲೆ ಏನು ಮಾಡೋದು, ಈಗ ಜನಕ್ಕೆ ದೇವ್ರ ಮೇಲೆ 1, 2, 10, 20 ಭಾಳ ದೇವ್ರು. ಅದಕ್ಕೆ ಬಸವಣ್ಣ ಏನು ಭಕ್ತಿ ಇರ್ತೇವೆ ದೇವ್ರ ತನ, ಏನು ನಂಬ್ತಿ ದೇವ್ರಲ್ಲಿ ಇರ್ತಾನ. ಅದಕ್ಕೆ ಶರಣಪ್ಪ ಬಂದು ಶರಣಪ್ಪೆಲ್ಲ ಕೊಡ್ತಾನೆ ನಿಮ್ಗೆಲ್ಲ. ಅದಕ್ಕೆ ಬಸವಣ್ಣ 22 ದೇವ್ರು ಜನಗಳು ನಮ್ದು ಬಸವಣ್ಣ. ಅದಕ್ಕೆ ಬಸವಣ್ಣ ಏನು ಅಂತ ಕಲ್ಲು ದೇವ್ರಲ್ಲ, ಕಲ್ಲು ದೇವರಲ್ಲ, ಮಣ್ಣ ದೇವರಲ್ಲ, ಮರದ ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರಲ್ಲ. ಸೇತುಮಂದ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ದೇವರಿಲ್ಲ. ಇಲ್ಲ ಎಲ್ಲಿ ಭಕ್ತಿಯಿಂದ ನೆಡ್ಕೊಂತೀರಿ ಅಲ್ಲೇ ದೇವ್ರು ಇರ್ತಾನೆ, ಅಲ್ಲೇ ದೇವ್ರು ತಾನ. ಅದಕ್ಕೆ ಅಲ್ಲಿ ಹೋದ ಕಾಶಿ ಹೋದ ಅಲ್ಲೇ ಕಾಶಿಗೆ ಎಲ್ಲಿಲ್ಲ ಭಕ್ತಿಯಿಂದ ಎಲ್ಲಿ ಕೊಟ್ಟು ಎಲ್ಲಿ ಕೊಡ್ತೀರಿ ದೇವ್ರು ಅಲ್ಲೇ ಇರ್ತಾರೆ. ಅದಕ್ಕಂತ ದೃಷ್ಟಿಯಿಂದ ಕಾಶಿ ಹೋದ ನಾವು ಭೇಷಣ ಹೋಗುದ ಹೋಗ್ತಾರೆ ಕುಂಭ ಮೇಳಕ್ಕೆ. ಈಗ ಕುಂಭ ಅದು ಮಜಾ, ಕುಂಭ ಮೇಳ ಭಾರಿ ಮಜಾ. ಈಗ ಅವ ಹೋದ ಇವ ಹೋದ ಈಕ್ವಲ್ ಎಲ್ಲಿ ಕುಂಭ ನಮ್ಮೂರ ಕುಂಭ ಇಲ್ಲೇ, ನಮ್ಮೂರ ಕುಂಭ ಮೇಳ ಬೇರೆ ಎಲ್ಲಿ ಇಲ್ಲ, ಕುಂಭ ಇಲ್ಲೇ ಇಲ್ಲ ಕುಂಭ ಮೇಳ. ಅದಕ್ಕೆ ಶಿವ ಇಲ್ಲಿದ್ದಾನೆ, ಪಾರ್ವತಿ ಪ್ರಶ್ನೆ ಮಾಡಿದ ಶಿವ, ನೀ 14 ವರ್ಷ ಸೃಷ್ಟಿ ಮಾಡಿದ್ರಿ, ಕಾಯಿ ಮುರಿದಾಗ ಯಾವುದು ಅಂತ ಪಾರ್ವತಿ ಕೈದ ಶಿವನ. ಪಾರ್ವತಿ ಮಾಡ್ಕೊಳ್ಳಿ ಪರದತ್ತು ನಿನಗೆ ಇಲ್ಲ ಇಷ್ಟು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಹೇಳಂದ. ಹೌದಾ? ಹಾಗಾದ್ರೆ ನಾ ಏನಿರ್ತೀನಿ, ನಮೇನೋ ನಮಂದಾರೆ ನ ಪಾತಾಳೆ ಮದ್ಭಕ್ತಾಹ ಎತ್ತರ ದಿಟ್ಟಂತೆ ತತ್ರ ದಿಟ್ಟ ಅಂತ ಬರ್ತಿ. ನಾ ಮಂದಾರಿಗಿಲ್ಲ, ಮೇಲ್ಗಿರಿಗಿಲ್ಲ, ಅತಾಳ ಎಲ್ಲೆಲ್ಲಿಲ್ಲ. ನಾನು ಭಕ್ತ ಅದನ್ನ ಎಲ್ಲಿ ಕೇಳ್ತಾರೆ ಅಲ್ಲೇ ಇರ್ತೀವಿ ಅಂತ ಶಿವಪ್ಪ. ಅದಕ್ಕೆ ಒಂದು ಗೆದಿಗೆರಿ ಒಳಗೆ ಎಲ್ಲ ಮಂದಿ ಹೊತ್ತಿದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಲ್ಲ. ದೇವ್ರ ಶಿವ ಇಲ್ಲ, ನಿಮ್ಮ ಕಣ್ಣಿ ಕಾಯ್ಲಿಕ್ಕೆ ಶರಣಪ್ಪ ಶಿವಪ್ಪ ಮಹಾಂತೇಶ ಇಲ್ಲ ನಿಮ್ಮ ಮಧ್ಯದಲ್ಲಿ ನೀವು ತಿಳಿಸ. ಅದಕ್ಕಂಥ ದೃಷ್ಟಿಯಿಂದ ನೀವು ಮಾಡುವಂಥ ಕೆಲಸ ಸಾರ್ಥಕ ಕೆಲಸ ಮಾಡಿ ನಿಮ್ಮ ಜೀವನ ಪಾವನ ಗೊತ್ತಿರೋ ದಿವಸ. ಅದಕ್ಕಂಥ ದೃಷ್ಟಿಯಿಂದ ಒಂದು ಯಾಕಂದ್ರೆ ಭಾಳ ಮಂದಿ ದೇಣಿ ಕೊಟ್ಟಾರೆ, ಕಾಣಿಕೆಗೆ ಎಲ್ಲ ಬಂದು ಕೊಟ್ಟಾರೆ. ಅದಕ್ಕೆ ಜಾತ್ರೆ ಮಾಡಿ ಸಂಪತ್ತು ದೇವ್ರು ಯಾಕೆ ಕೊಡ್ತಾರೆ ನಮ್ಗಂದ್ರೆ ಒಳ್ಳೆ ಕೆಲಸ ಕೊಡಪ್ಪ ದೇವರಿಗೆ, ಒಳ್ಳೆ ಕೆಲಸಕ್ಕೆ ಬಡವರಿಗೆ ದಾನ ಮಾಡೋದು ದೇವ್ರ ಸಂಪತ್ತು ಕೊಡ್ತಾರೆ. ಊಟ ನಮಗೆ ಸಂಪತ್ತು ದೇವ್ರ ಮೆಚ್ಚಂಗಿಲ್ಲ. ಅದಕ್ಕಂಥ ದೃಷ್ಟಿಯಿಂದ ದೇವ್ರ ಸಂಪತ್ತು ಕೊಡ್ತಕ್ಕಂಥದ್ದು ಒಳ್ಳೆ ಕೆಲಸಕ್ಕೆ ದಾನ ಮಾಡಿಪ್ಪ ಅಂತ. ಒಂದು ಊರಾಗ ಒಬ್ಬ ಶ್ರೀಮಂತ ಇದ್ದ, ಅತಿ ಶ್ರೀಮಂತ, ಊರಿಗೆ ಶ್ರೀಮಂತ. ಊರ ತೇರು ಮಾಸ್ತಪ್ಪ ಮಾರಯ್ಯ ಅದ್ರ ಮಾಸ್ಟರ್ ಒಂದು ಪಟ್ಟೆ ಪೈಸೆ ಕೊಟ್ಟಿದ್ದ, ಜಾತ್ರೆ ಪಟ್ಟಿಲ್ಲ, ಪುರಾಣ ಏನು ಕೊಟ್ಟಿದ್ದಿಲ್ಲ, ಮಕ್ಕಳು ಇದ್ದಿಲ್ಲ ಅವ್ರಿಗೆ. ಅತಿ ಶ್ರೀಮಂತರ ಮಕ್ಕಳು ಆಗೋದು. ಯಾಕಂದ್ರೆ ಅವ್ರು ಶ್ರೀಮಂತಿ ಸತ್ಯಶುದ್ಧ ಕಾಯಕ ಬಂದಂಥ ಶ್ರೀಮಂತಿಗೆಲ್ಲ ಟಕ್ಕಿ ಕಾಯಕ ಮೋಸದ ಬಂದಂಥ ಕಾಯಕ ಸಂಪತ್ತದು. ಅಂಥ ಸಂಪತ್ತು ಒಂದು ಉಳಿ ಸಂಪತ್ತದು, ಅದು ಉಳಿಯೋಂಗಿಲ್ಲ. ನೀವು ಸರ್ಕಾರ ವಿಚಾರ ಮಾಡಿಲ್ಲ. ಇಷ್ಟು ವರ್ಷ ಪುರಾಣ ಹೇಳ್ತಾರೆ ಊರಾಗ 1 ವರ್ಷ ಪಟ್ಟಿ ಕೊಟ್ಟೇ ಇಲ್ಲ ಮಾರೆ. ಅದಕ್ಕೆ ಬೇಡ 3 ಸಂತೆ ಬೇಡ ನಮಗೆ ನಡೆಯುತ್ತೆ. 3 ಗಂಟೆ ಮಕ್ಕಳೇ ಇಲ್ಲ, 2 ಗಂಟೆ ಐತಿ, ಮಂಗೆಲ್ಲ 2 ಗಂಟೆ ಇದ್ದವು. ಕಾಶಿ ಹತ್ರ ಹೊಂಟಿಬ್ರು, ಹೊಂಟು ಕಾಶಿಗೆ ಹೋದ್ರು. ಕಾಶಿ ಮುಟ್ಟಿದ್ರು, ಮುಟ್ಟಿದಕ್ಕೆ ಗಂಗಾನ ಸ್ನಾನ ಮಾಡ್ಬೇಕಂತ ಹೋದ್ರು. ಅಲ್ಲಿ ನಿಯಮ ಮಾಡಿದ್ರು, ಏನು 1 ರೂಪಾಯಿ ಕೊಟ್ಟು ಸ್ನಾನ ಮಾಡ್ಬೇಕಂತ ಕೇಳಿದ್ರು. ಇಲ್ಲಪ್ಪ ಅಂದ್ರೆ ಕೊಟ್ಟಿಲ್ಲ, ಕೊಟ್ಟು ಅಭ್ಯಾಸ ಇಲ್ಲ ಇವ್ರಿಗೆ ಇಲ್ಲ ಮಾಡಿ ಬಂದ. ಅದು ಗಂಗಾನ ಸ್ನಾನ ಮಾಡಿಲ್ಲ, ವಿಶ್ವನಾಥ ದರ್ಶನ ಮಾಡ್ಕೊಳ್ಳಿಲ್ಲ, ಮಾಡಿ ಗಂಗಾಯವ ವಿಶ್ವನ ದೃಷ್ಟಿ ಅದ್ಮ ಬಿತ್ತು. ಪುಣ್ಯದ ಭಾಳ ದಿವಸ ಬಂದನ ಎಂದು ಯಾಕೆ ಒಂದು ಪೈಸೆ ದಾನ ಕೊಡ್ತಿದ್ದೀವ ಇವನು ಗಂಟ ಏನಾರು ಮಾಡಿ 1 ರೂಪಾಯಿ ತೊಗೊಳ್ಬೇಕು ದಾನ ಅಂತ ವಿಚಾರ ಮಾಡಿದ ವಿಶ್ವನಾಥ. 30 ಬಂದ, ಏನಪ್ಪ ಮರ ನಾ 3 ದಿವಸ ಆಗಿತ್ತು ಉಪವಾಸ ಇದ್ದು, 1 ರೂಪಾಯಿ ಕೊಡಪ್ಪ ಅಂದ.
ಇಲ್ಲಂದವ ಕೇಳಿದ ಭಾಳ ಮೂರು ನಾನೇನು ಮಾಡಿದಂದವ ಇಲ್ಲ ಪಕ್ಕಕ್ಕೆ ಒಂದು ಇಡ್ಲಿ ಹಂಗೆ ಇತ್ತು ಬಾ ಇಡ್ಲಿಯನ್ನು ಹೇಳಕ್ಕೆ ₹1 ಇಡ್ಲಿ ಅಂತ ಇಡ್ಲಿ ಕೊಡ ಅಂತ ಹೇಳಿದ ಇವಾಗ ಕೋಟೆ ಇವತ್ತಿಂದ ಬಂದ ಸೀದಾ ಊರ ಕಡೆ ಬಂದ ವಿಶ್ವನಾಥ ಅರಿಯೇನೆ ಅಂದ್ರೆ ಜಗತ್ತು ಬಂದ ಎಲ್ಲ ಜಗತ್ತು ಕಾಪಾಡ್ತಕ್ಕಂಥ ವಿಶ್ವನಾಥ ಬಂದ ಎಷ್ಟಕ್ಕೆ ಬಂದ ಊರಿಗೆ ಬಂದು ಸೀದಾ ಕೂಡ್ದಾಗ ತಾರು ಮತ್ತು ₹1 ಇಡ್ಲಿ ಕೊಡೋದು ಕೋಟೆ ಹಾಗೆ ಬಂದು ಹಿಂದೆ ಬಂದ ಈ ಊರಂತ ಯಾರು ಹೇಳಿ ನನಗೆ ಯಾರೇ ಹೇಳಿದಾಗತ್ತಪ್ಪ ಮುಂಜಾನೆ ಬಾ ಅಂತವ ಒಮ್ಮೆ ₹1 ದಾನ ಕೊಟ್ಟು ಅಂತ ಶ್ರೀಮಂತಿಗೆ ಕಲಿಯುಗೆ ದಾನವೇಕಂ ಧರ್ಮ ಈ ಕಲಿಗ ದೊಡ್ಡ ಧರ್ಮ ದಾನ ಹಾಕೋದು ಬಹಳ ದೊಡ್ಡದವರು ಕೊಟ್ಟಿದ್ದು ಮುಂಜಾನೆ ಬಾ ಸಂಜೆಗೆ ಒಂದು ತಿಂಗಳು ಅಧ್ಯಕ್ಷರು ಕೊಡದಪ್ಪ ಬಿಡದಪ್ಪ ದೇವ್ರ ಶಬ್ದ ಮಾಡ್ಯಾರ ವಿಶ್ವನಾಥ್ ಏನು ಇವೆಲ್ಲೂ ಕೊಟ್ಟೇ ಇಲ್ಲ ಇವ್ನು ಕಲಿತು ಏನಾರು ₹1 ತೋಟ ಹೋಗ್ಬೇಕಂತ ವಿಶ್ವನಾಥ್ ಶಬ್ದ ಮಾಡ್ಯಾರ ಕೊಟ್ಟು ನಾ ಜಾತಿಯ ಮಗ ಅಂತ ಇವತ್ತು ಶಬ್ದ ಮಾಡ್ಯಾರ ಇಬ್ಬರು ಇದ್ದಿದ್ದು ಒಂದು ತಿಂಗಳ ಮುಂಜಾನೆ ಬಾ ಸಂಜೆಗೆ ಬಾ ಸಾಕಾತ್ ಹೇಳಿ ತಿಳಿದವ ಆಕೆ ಅಂತಾಗಿದ್ದ ಏನು ಬಂದದ ಏನಾರವ ಒಂದು ತಿಂಗಳ ಮುಂಜಾನೆ ಬಾ ಸಂಜೆಗೆ ಬಾ ಅನ್ನಕ ಏನು ಉಪಾಯ ಮಾಡೋದು ಹೇಳ್ತೀವಿ ನೀವು ಮಾಡಿದ ಬಸವನಿಗವ ಮಾಡಂದ ಕೆಲಸ ಮಾಡ್ರಿ ಬಂದು ಕೂಡಲೇ ಸತ್ತಾರ ಬಿಡ್ರಿ ನಾ ಹಿಮಾಚಲ ತಾನು ಬಾಯಿ ಕಲ್ತಿದ್ರು ಬಂದ ಬಿಟ್ಟ ಸತ್ತಾರ ಬಿಟ್ಟ ಚೆನ್ನ ಬಂದಾಕಿ ಬಂದು ಏನಾಗಿತ್ತ ಬಾ ಅಂತ ಕೇಳಿದವ ವಿಶ್ವನಾಥ ಏನಪ್ಪ ಇದಾರಪ್ಪ ನಿನಗೂ ಕೊಡ್ಲಿಲ್ಲ ಹೇಳಪ್ಪ ಹಂಗ ಒಂದು ಅಪ್ಪ ಬಿಟ್ಲೆ ನಾಲ್ಕು ಹಿರಿಯರು ಬಂದರು ನಮ್ಮ ಮಾತಾಡ್ತಾರೆ ಬಂದರು ನೀವು ಹೀಗಂದು ಬಿದ್ದ ಯಾಕೆ ಸತ್ಯ ಇಲ್ಲವ ಇಷ್ಟೆಲ್ಲ ನಮ್ಮ ಕೈಗೆ ನಾಲ್ಕು ಒಂದು ಏನು ಬಂದು ನೋಡಿದ್ರು ಒಂದು ಆಯ್ತು ಮೂರು ಬಿದ್ದರು ಅವರು ಉಸಿರಿದ್ದು ಬೆಟ್ಟು ಉಸಿರು ಕಟ್ಟಿದ್ರು ಉಸಿರು ಬಿಟ್ಟರೆ ₹1 ಕೊಡ್ಬೇಕಲ್ಲ ಆಯ್ತು ನಾಲ್ಕು ಮಂದಿ ತೀರ್ಮಾನ ಮಾಡಿದ್ರು ಹೋಗಿ ತಸ ಬಂದರು ಜಾಗ ಕುಂದಿಸ್ಬಿಟ್ರು ಇವು ಕುಂತಾವ ಮುಂಜಾನೆ 10ಕ್ಕೆ ಮೊದಲು ಸತ್ತಾರು ಇಷ್ಟ ಕುಂತಾವ ಅಗಳಾಗಲಿಲ್ಲ ಉಸಿರಾಗಲಿಲ್ಲ ಗಪ್ ಇಷ್ಟ ಕುಂತಾವ ಮಂದಿ ಬಂದರಂದ ವಿಶ್ವನಾಥ್ ಪಾಪ ಅಂತ ಕಣ್ಣು ಬಟ್ಟು ಹನಿಕ್ ಬಂದ ಅಲ್ಲೋ ಮರಾಯ ಕಿವ್ಯಾಗ ಬಂದು ಹೇಳಿದವ ನೀವು ಸತ್ಯ ಸುಳ್ಳ ಸತ್ತ ನೀವು ಸತ್ಯ ಇದ್ದೀವ ಕಿವ್ಯಾಗ ಬಂದು ಹೇಳಿದ ₹1 ಕೊಟ್ಟು ಬಿಡ ಮರ ಹೋಗ್ತೀನಿ ಅಂತ ನಿನ್ನೆ ಕೂತ ಹೀಗೆ ತಗವ ಬಂದು ಕಿವ್ಯಾಗ ಹೇಳಿದವ ₹1 ಕೊಟ್ಟು ಬಿಡ ಹೋಗ್ತಿರಂದ ಅಂದಾಗ ಮತ್ತೊಂದು ತಾಸು ಬಿಟ್ಟು ಬಂದ ಕೊಟ್ಬಿಟ್ಟು ಹೋಗಿನ ಮತ್ತೆ ಅಂದ ಎತ್ತಿದ್ರು ತೊಗೊಂಡು ಹೋದ್ರು ಕುಣಿ ತಯಾರಿಟ್ಟು ಒಳಗೆ ತೊಗೊಂಡು ಇಟ್ಟರು ಎಲ್ಲ ಮತ್ತಂತ ಕಡೆ ಮತ್ತೆ ಸುಮ್ಮನೆ ಸತ್ತು ಹೋಗುತ್ತಂತೆ ಮತ್ತೆ ಕುಣಿಯಾಗಿದ್ದು ಅದು ಶಿವಪ್ಪ ಕಾಶಿ ವಿಶ್ವನಾಥ ಒಳಗಿದ್ದು ಅದ ಕೊಟ್ಟು ಬಿಡೋ ಮರ ಹೋಗಿರಂದ ಅಂದ ಬಾ ಮಗ ಮ್ಯಾಕ್ ಬಂದು 4 ನಿಮಿಷ ಮಣ್ಣು ಹಾಕಿದ್ದ ಎಲ್ಲ ಕುಟ್ಕೊಂಡು ಜೀವನ ತಗೊಂಡ್ಬಿಟ್ರು ಅವನಿಗೆ ಅದಕ್ಕೆ ಜಗತ್ತು ಹೊನ್ನಿಗಾಗಿ ಸತ್ತವರು ಅದಂತ ಕೊಟ್ಟಿ ಹೆಣ್ಣಿಗಾಗಿ ಸತ್ತ ಅಂತ ಶಿವನ ನಿನಗಾಗಿ ಸತ್ತು ಒಬ್ಬರನ್ನ ಗಾಳಿಯಿಂದ ನಮ್ಮ ಅಂಬಿಗರ ಚೌಡಯ್ಯ ಈಗ ಒಂದು ಜಗತ್ತಿಲ್ಲ ಅದಕ್ಕಂತ ದೃಷ್ಟಿಯಿಂದ ದೇವ್ರ ಸಂಪತ್ತು ಕೊಟ್ಟಾಗ ಸದ್ದಿದ್ದ ನಮಗೆಲ್ಲ ಬರಬೇಕು ಅದಕ್ಕಂತ ದೃಷ್ಟಿಯಿಂದ ನಮ್ಮ ಗದಿಗೆ ರೋಗ ನೂತನವಾಗಿ ಮಾಡ್ತಕ್ಕಂಥ ರಥ ಭಾಳ ಚೆನ್ನಾಗೈತಿ ಚಲೋ ಐತಿ ಇವತ್ತೇನು ಮಂಗಲ ಊರೆಲ್ಲ ಮಂಗಲ ನಮ್ಮ ಜೀವನಕ್ಕೆ ನಮ್ಮ ಊರಿಗೆ ನಮ್ಮೆಲ್ಲಕ್ಕೂ ಮಂಗಲ ಅಂತ ಮಹಾಮಂಗಲ ದಿವಸ ಅದಕ್ಕೆ ಊರಿನ ಎಲ್ಲ ಸಮಸ್ಯೆಗಳು ಎಲ್ಲ ಸಮಾಜ ಬಂಧುಗಳು ಒಗ್ಗಟ್ಟು ಒಂದು ಕೆಲಸ ಮಾಡಿದಪ್ಪ ಭಾಳ ಕಾರ್ಯವಾಗಿದೆ ಹೆಚ್ಚು ಸತ್ಯನ ಮಾಡಿ ನೋಡೇ ನೀವು ನಾನು ಎಷ್ಟು ಒಕ್ಕಟ್ಟೆ ಮಾಡಿ ಕೆಲಸ ನೋಡೇ ನಾನು ಅದಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಒಂದು ಕೆಲಸ ಮಾಡಿ ಭಾಳ ಸಂತೋಷ ಆಗಲಿ ಇವ್ರ ಮನೆ ಚೆನ್ನಾಗಲಿ ಯಾರು ಮಕ್ಕಳಾಗಲಿ ಸಂಪತ್ತಾಗಲಿ ಭೂಮಿ ಎಲ್ಲರಿಗೂ ಎಲ್ಲ ಕಾರಣ ಕೊಟ್ಟು ಕಾಪಾಡಿ ಅದು ನಾನು ಸಿದ್ದಯ್ಯ ಇವತ್ತು ತುಲಾಭಾರ ಕಾರ್ಯಕ್ರಮ ಮಾಡಿದ್ರು ತುಲಾಭಾರ ಕಾರ್ಯಕ್ರಮ ಮಾಡೋದು ಅಂದ್ರೆ ಏನು ಸಾಕಾಗಿ ಬಿಡೋದು ನಮ್ಮನ್ನು ಅಷ್ಟೇ ಕೆಲಸನ ಇಷ್ಟ ನಮ್ಮ ಕಿಮ್ಮತ್ತು ಇಷ್ಟನ ಗೌರವ ಸಮರ್ಪಣೆ ಕಾರ್ಯಕ್ರಮ ಇದು ಈ ತುಲಾಭಾರ ಕಾರ್ಯಕ್ರಮ ಇವತ್ತಿನ ಗೋಕಾಲ ಬಂದಂಥ ಕಾರ್ಯಕ್ರಮ ಇದು ಮಹಾಭಾರತ ಕಾಲದೊಳಗೆ ಕೃಷ್ಣನ್ ತುಲಾಭಾರ ಮಾಡಿದ್ರು ಕೃಷ್ಣನ್ಗೆ ಎಷ್ಟು ಮಂದಿ ಕೃಷ್ಣಗೆ ಹೆಂಡ್ರು 16,000 ನೀವು ಒಬ್ಬರು ಮಾಡ್ಕೊಂಡು ಮಂದಿನ ಮಾಡಿಬಿಟ್ಟು ಕೃಷ್ಣ 16,000 ಮಂದಿನ ಆದ್ರೆ ಸತ್ಯಭಾಮ ಅಂತ ಒಬ್ಬಾಕಿ ಭಾಳ ಸ್ವಚ್ಛಕ್ಕೆ ನಾ ಭಾಳ ಚಂದ ಭಾಳ ಚೆನ್ನಿವೆ ನನ್ನ ಮಕ್ಕಳು ಚತ್ ಪ್ರೀತಿ ತಿಳ್ಕೊಂಡು ಹೇಳಿ ಭಾರಿ ಸ್ವಚ್ಛ ಹೆಚ್ಚಿರ್ತಕಿ ಆಕೆ ಸ್ವಚ್ಛ ಮಾಡಕ್ಕೆ ನಾರ್ದು ಬಂದ ಬಾರ ಬಂದು ಕುದುರಿಸೋರು ಪಾದ ಪೂಜೆ ಎಲ್ಲ ಮಾಡಿ ಸ್ವಾಮಿ ನಾನು ಎಷ್ಟು ಸತ್ತು ಹುಡ್ತೀನಿ ಆ ಕೃಷ್ಣನ ಗಂಡ ಅವ್ರು ಏನು ಮಾಡ್ಬೇಕು ಕೇಳಬೇಕು ಸಿಕ್ಕಿ ಬಾಂಧವ ಮೊದಲು ನಾನು ಜಗಳ ನಾರ್ದ ಸಿಕ್ಕಿ ಬಾಂಧಿ ಅಂತಂದವ ನೋಡಮ್ಮ ಈ ಜನದ ಭೂಮಿ ನಾನು ಕೊಟ್ಟು ಬ್ಯಾಂಕ್ ಜನದ ಹಾಕಿವಿ ದುಡ್ಡು ಕೊಟ್ಟು ಬ್ಯಾಂಕ್ ದುಡ್ಡು ಗಳಿಸ್ತೀವಿ ಬಂಗಾರ ಕೊಡ್ತೀವಿ ನಾವೇನು ಕೊಟ್ಟು ಈ ಜನದಾಗ ದಾನನ ಅದಾಗತ್ತೆ ಮುಂದೆ ಮತ್ತೆ ಏನು ಮಾಡಿದ್ರು ನೀನು ಸದ್ಯ ಕೃಷ್ಣ ದಾನ ಕೊಟ್ಬಿಟ್ಟು ಅವನ ಗಂಡ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟು ನಾರ್ದ ಅದು ಹುಚ್ಚಿಬಿಟ್ಟು ಹಿಂದೆ ವಿಚಾರ ಮಾಡಲೇ ಇಲ್ಲ ಆಯ್ತು ಕೃಷ್ಣ ಕಳ್ಸಿದ್ದು 300 ಮೀನು ಬಿಟ್ಟು ಕೊಟ್ಟಿದ್ದು ನನ್ನ ತಮ್ಮೂರನ್ನು ಕರ್ಕೊಂಡು ಹೋಗ್ಬಿಟ್ಟ ಈಗ ಒಬ್ಬಕ್ಕಿದ ಹಕ್ಕೈತ 16,000 ಮಂದಿ ಐತೆ ಈಗ ಒಬ್ಬಕ್ಕಿದ ಹಕ್ಕೈತ
ಇಲ್ಲ ನನಗೆ ಏನಕ್ಕೆ ಮೊದಲು ಗೊತ್ತಾಯ್ತು ಎಲ್ಲ ಮಂದಿ 16,000 ಮಂದಿಗೆ ಒಂದು ಸ್ವಾಟಿಕ್ಕಿದ್ರು ಉಸಿರು ಅರ್ಧ ಸ್ವಾಚದ ಹೊರಟಿಕ್ಕಿದ್ರು ಬರ್ಬೇಕು ಸ್ವಾಮಿ ಹ್ಯಾಂಗೆ ಕೇಕ್ ಕೊಟ್ಟು ನಮ್ಮ ಸ್ವಾಮಿ ಹ್ಯಾಂಗೆ ಕೇಕ್ ಕೊಟ್ಟು ಅಂತ ಹಾಗಾಗಿ ಎಲ್ಲ ಬಂದು ಎಲ್ಲ ಒಂದು 3 ತಿಂಗಳು ಬಿಟ್ಟು ಮತ್ತೆ ನಾಡ್ದು ಬಂದ ಈಗ ಸ್ವಲ್ಪ ಕಮ್ಮಾಗಿದೆ ಮತ್ತೆ ಬಂದಿವ ನಾನು ಬೆಂಕಿ ಅಂತ ಮಾರಯ್ಯಪ್ಪ ನಾನು ಕಿಚ್ಚು ಕೊಟ್ಬಿಡಪ್ಪ ಮಾರಯ್ಯ ಅಲ್ಲ ಸತ್ವಕ್ಕಿಲ್ಲ ಅಲ್ಲಮ್ಮ ಒಂದ್ಸಲ ದಾನ ಕೊಟ್ಟು ವಸ್ತುವಾಗಿ ಕೇಳಬಾರ್ದು ದಾನ ಸುವರ್ಣ ದಾನ ಕೊಡ್ಲಿ ಭೂದಾನ ಕೊಡ್ಲಿ ಗೋದಾನ ಕೊಡ್ಲಿ ಹೊಳೆ ಕೇಳಬಾರ್ದು ಅಂತ ಸತ್ವಕ್ಕಿಲ್ಲ ಮಾರಯ್ಯ ಅಂತಂದ್ರು ಈಗ ಸೊಕ್ಕ ಮೊದಲು ತಿಳ್ಕೊಂಡ ನಾರ ಆಯ್ತು ಮನಿಗೆ ಇಷ್ಟ ಆಸೆ ಐತಂದ್ರೆ ಅವ್ನು ತುಕ್ಕದ ಬಂಗಾರ ಕೊಡ್ತೀನಿ ಅಂದವ್ ಸರಿ ಕೊಡ್ತೀನಲ್ಲಕ್ಕೆ ಕೃಷ್ಣನ್ ತುಕ್ಕದ ಬಂಗಾರ ಕೊಡಬಲ್ಲಿ ಅನ್ನೋದು ಧೈರ್ಯ ತಕ್ಕಿಗೆ ಹಾಂ ಕರ್ಸಿಲ್ಲ ಹಿಂಗೆ ತಾಕಡೆ ಹೆಚ್ಚಿ ಹೆಚ್ಚಿ ತಕಡಿದೆ ಹಿಂಗೆ ತಕಡೆ ಹೆಚ್ಚಿರೋ ಒಂದ್ಸಲ ಕೃಷ್ಣ ಕುದಿಸಿದ್ರು ಒಂದು ಕಡೆ ತಂದು ಹಚ್ಚಿದ್ದು ಬಂಗಾರನ ಕೃಷ್ಣ ಎಷ್ಟು ವಜ್ಜೆ ಇದ್ದ ಅದು 2 ಪಟ್ಟು ತಂದು ಬಂಗಾರ ಹಚ್ಚಿದ್ದು ಕೃಷ್ಣ ಪಡಿ ಹಾಕಿ ಹೇಳೇ ಇಲ್ಲ ನಮ್ಮದೇ ಪಟಕದ ಹಾಕಿದ್ದು ನಮ್ಮ ಪಡಿ ಈಗ ನಮ್ಮ ಪಡಿ ಹಾಕಿತ್ತು ಅದು ಕೃಷ್ಣ ಪಡಿ ಹಾಕಿ ಹೇಳೇ ಇಲ್ಲ ಏನು ಮಾಡಲಿ ಭಾಳ ಚಿಂತೆ ತಗಿ ಯಾರಿಗೆ ಸತ್ಯ ಬಾಬಿಗೆ ಏನು ಮಾಡಲಿಲ್ಲ ಎಲ್ಲ ಪಟ್ಟದಲ್ಲಿ ಯಾರಂದ್ರೆ ರುಕ್ಮಿಣಿ ಆಕೆ ಮಹಾಜ್ಞಾನಿ ಆಗಿನಪ್ಪ ತಾಯಿ ಬಂದು ತಂದೊಂದು ಪಾರ್ಟಿ ಇತ್ತ ಎಲ್ಲ ತಂದು ಹಚ್ಚಿ ಬರಲಿಲ್ಲ ಹೋದ ಅಕ್ಕ ಅಂತ ಹೋದ ಅಕ್ಕ ಅಂತಿದ್ದ ಮಧ್ಯಸ್ಥಾಕೆ ಎಂಟಕ್ಕೆ ಬೆಕ್ಕಂತಿದ್ದಕ್ಕೆ ಅಕ್ಕಗೆ ಬೆಕ್ಕಂತಿದ್ದಕ್ಕೆ ಏನು ಕೈಯಲ್ಲಿ ತುಳಸಿ ಬಂದು ತಿಳ್ಕೊಂಡು ಕೃಷ್ಣ ಅಂತ ಪೂಜೆ ಕೊಟ್ಟಿದ್ದಕ್ಕೆ ರುಕ್ಮಿಣಿ ಬಾರಮ್ಮ ಸತ್ಯ ಬಾರಮ್ಮ ಅಂತ ಏನು ಸಮಾಚಾರ ನಾವು ತಪ್ಪು ಮಾಡ್ತೀನಿ ನಮ್ಮ ಸ್ವಾಮಿ ನಿಮ್ಗೆ ಯಾವಾಗ ಹೇಳಿದಾಗ ದಾನ ಕೊಟ್ಬಿಡ್ತೀನಿ ಭಾಳ ತಪ್ಪು ಮಾಡೀನಿ ಅವ್ರು ತೂಕದ ಬಂಗಾರ ಕೊಡ್ಬೇಕಂತ ಒಂದು ಸ್ವಲ್ಪ ಹಚ್ಚಿನಿ ಒಂದು ಸ್ವಲ್ಪ ಕಮ್ಮಿ ಕೊಡವ ಅಂತ ನನ್ನ ಹತ್ರ ಯಾವ ಬಂಗಾರ ಬರ್ಬೇಕು ಅಂದಾಗ ನನ್ನ ಹತ್ರ ಯಾವ ಬಂಗಾರ ಬರ್ಬೇಕು ಕೃಷ್ಣನ ಹೆಸರು ಬಂಗಾರ ನನಗೆ ಕೃಷ್ಣನ ಹೆಸರು ಬಂಗಾರ ಬೇರೆ ಮಗನ ಹಂತಗಿಲ್ಲಮ್ಮ ಅಂತ ಈಗ ಬೇತು ಗೊತ್ತಾಯ್ತು ಕೈಯೆಲ್ಲ ತುಳಸಿ ಪತ್ರಿ ಕೃಷ್ಣನ ಧ್ಯಾನ ಮಾಡಿದ್ದು ಕೊಟ್ಲು ಹೋಗಿ 10 ಕೊಟ್ಲು ಅಲ್ಲ ಆ ಒಂದು ತುಳಸಿ ಪತ್ರ 50 kg ಇರ್ತದದು ಒಂದು ತುಳಸಿ ಪತ್ರೆ ಎಷ್ಟು ವಜ್ಜೆ ಇರ್ತದೆ ಒಂದು ತುಳಸಿ ಪತ್ರೆ ಕೊಟ್ಲು ತೊಗೊಂಡು ಹಠಕ್ಕೆ ಕೃಷ್ಣ ಪಟ್ಟು ಮ್ಯಾಕೆ ಆಗಿದ್ದಾಗ ಎಲ್ಲರಿಗೂ ಸಂತೋಷ ಆಯ್ತು ಅದಕ್ಕೆ ನೀವೆಲ್ಲ ಭೋಗ ಸಾಮಗ್ರಿ ನಿಜವಾದ ಕೃಷ್ಣ ತಕ್ಕ ಹೆಂಗೆ ಯಾರು ರುಕ್ಮಿಣಿ ಹೋಗ್ಬೇಕೆ ಅದಕ್ಕಂತ ದೃಷ್ಟಿಯಿಂದ ಕೃಷ್ಣ ನಿಜವಾದ ಹೆಂಗೆ ಹೋಗ್ಬೇಕಂತ ಕೊಟ್ಟು ಸ್ವಕ್ಕ ಬರೆಲ್ಲ ಮಾಡಿ ಹೀಗೆಲ್ಲ ಮಾಡಿದ ಅದಕ್ಕೆ ನಮ್ಮ ಸಿದ್ಧಾಂತ ತುಲಾಭಾರ ಮಾಡಿದ ಭಕ್ತಿ ಸಮರ್ಪಣೆ ಕಾರ್ಯಕ್ಕೆ ನಮ್ಮ ಸಿದ್ಧಾಯಿ ಮಾಡಿದ ಅದಕ್ಕಂತ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಚಲೋ ಆಗಲಿ ಅದು ಕುದುರೆ ಮುಚ್ಚಿ ಮಾಡಿದ್ರೆ ಶರಣಪ್ಪನ ಪೂರ್ಣತಿ ವರ್ಷದ ಬೇರೆ ಹಚ್ತೀವಿ ಶರಣಪ್ಪ ಪುರಾಣ ಇವತ್ತು ಶರಣಪ್ಪ ದೊಡ್ಡ ಕಾರ್ಯಕ್ರಮ ಇದೆ ಆ ಲಘು ಹೋಗ್ಬೇಕಾಯ್ತು ಮುಂಚಾಗಿ ಹೋಗ್ಬೇಕಾಯ್ತು ಅಲ್ಲಿ ಬಿಟ್ಟು ಊರು ನಮ್ದು ಊರೇ ನಮ್ಮದು ಜನಗಳೇ ನಮ್ಮೂರು ಎಲ್ಲ ಕಾರ್ಯ ಬಿಟ್ಟಿಲ್ಲ ಕೂತ್ಬಿಡ್ತಲ್ಲ ನಾನು ಬಿಟ್ಟಿಲ್ಲ ಕೂತೀನಿ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅದಕ್ಕಂತ ಕಾರ್ಯಕ್ರಮ ಭಾಳ ಚೆನ್ನಾಗಾದ್ರೆ ಭಾಳ ಸಂತೋಷ ಬಾ ದೊಡ್ಡವ್ರು ಬಂದು ಸಂತೋಷ ಪಟ್ಟರೆ ಊರು ಸುಖ ಶಾಂತಿ ಆಗ್ತದೆ ಅದಕ್ಕೆ ನಮಗಂತೂ ಅತೀವ ಸಂತೋಷ ಆಗಿದೆ ಭಾಳ ಸಂತೋಷ ಆಗೈತಿ ಮಾಂತೇಜ್ ಸಂತೋಷ ಆಗೈತಿ ಶರಣಪ್ಪ ಸಂತೋಷ ಐತಿ ಅಲ್ಲ ಈ ಭೂಮಿಗೆ ಗಾಳಿಗೆ ಆಕಾಶಕ್ಕೆ ಎಲ್ಲರಿಗೂ ಸಂತೋಷ ಐತಿ ನಮ್ಮ ಇವ್ರಿಗೆ ನೀಚ ಬಾರ್ದಂಗೆ ಆಗಿ ಚಲೋ ಬರಲಿ ಮನೆ ಚೆನ್ನಾಗಿ ಆಗಲಿ ಯಾರ ಮಕ್ಕಳಾಗಲಿ ಯಾರು ಎಲ್ಲ ಸಂಪತ್ತಲ್ಲಿ ಸ್ವಾಮಿ ಕೊಡ್ಲಂತ ಮತ್ತೊಮ್ಮೆ ನಿಮ್ಮಲ್ಲಿ ಶುಭನಾಗಲಿ ನಾನು ದೂರ ಹೋಗೋಣ ಭಾಳ ಮಾತಾಡೋದು ಈ ಕಾರ್ಯಕ್ಕೆ ಈ ಜಾತ್ರೆ ಅಂದ್ರೆ ಒಳ್ಳೆ ಜಾತ್ರೆ ಶ್ರೇಷ್ಠವಾದ ಜಾತ್ರೆ ಮಾಡಿದ್ವಿ ಇಷ್ಟು ಬಂದು ಕುರಿತು ಒಳ್ಳೆಯದು ಉತ್ಸವ ನಾವು ಅದಕ್ಕೆ ನಮ್ಮ ಗೆರಿಗೆರಿಯ ಎಲ್ಲ ಜನಗಳಿಗೆ ಯಾರು ಮಕ್ಕಳಾಗಲಿ ಸಂಪತ್ತಾಗಲಿ ದೊಡ್ಡ